ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಪ್ರಾಬ್ಲಮ್ ಅನ್ನ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಡಿಟರ್ಮೈನ್ ದ ನಂಬರ್ ಆಫ್ ಪಾಸಿಟಿವ್ ಇಂಟೀಜರ್ಸ್ n such that n value must be less than or equal such that 1 less than or equal to n less than or equal to 100 and n is not divisible by 2, 3 ಮತ್ತೆ 5. ಸೊ ಏನಾಗಿರ್ಬೇಕು, n ವ್ಯಾಲ್ಯೂ 2 ಇಂದ ಎಷ್ಟು ಡಿವೈಡ್ ಆಗಲ್ಲ, n ವ್ಯಾಲ್ಯೂಗಳು ಎಷ್ಟು 3 ಇಂದ ಡಿವೈಡ್ ಆಗಲ್ಲ, ಎಷ್ಟು 5 ಇಂದ ಡಿವೈಡ್ ಆಗಲ್ಲ, ಅದನ್ನೆಲ್ಲದನ್ನು ಕೂಡ ನಾನು ರೆಪ್ರೆಸೆಂಟ್ ಮಾಡಬೇಕು. ಸೊ ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಡಿವಿಸಿಬಲ್ ಅಂತ ತಗೊಂಡು ಸಾಲ್ವ್ ಮಾಡ್ತೀನಿ. ಡಿವಿಸಿಬಲ್ ಗೆ ಸಾಲ್ವ್ ಮಾಡ್ತೀನಿ ಅಂದ್ರೆ ಡಿವಿಸಿಬಲ್ ಬೈ 2, 3 ಅಂಡ್ 5 ಅಂತ. ಸೊ ಕೊನೆಗೆ ಏನ್ ಮಾಡ್ತೀನಿ, ಅದರ ನೆಗೇಷನ್ ಉಲ್ಟಾ ಬರೆದ್ರೆ ಏನಾಗುತ್ತೆ, ನಾಟ್ ಡಿವಿಸಿಬಲ್ ಬೈ 2, 3 ಅಂಡ್ 5. ಸೊ ಗೊತ್ತಾಗ್ತಾ ಹೋಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಎಸ್ ಅನ್ನು ಬರಬೇಕು. ಎಸ್ ವಿಲ್ ಬಿ ಈಕ್ವಲ್ ಟು ಅಂದ್ರೆ ನಮ್ಮ ರೇಂಜ್ ಏನಿದೆ ಅಂತ ನೋಡಿ. ಇಲ್ಲಿ n ವ್ಯಾಲ್ಯೂ ಎಲ್ಲಿಂದ ಶುರುವಾಗುತ್ತೆ, 1 ಇಂದ ಶುರುವಾಗುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಸೊ 1 ಇಂದ ಶುರುವಾಗುತ್ತೆ ಅಂಡ್ n ವ್ಯಾಲ್ಯೂ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 100 ಅಂತ ಅಂದ್ರೆ ಸಿಂಪಲ್. 1 ಇಂದ ವ್ಯಾಲ್ಯೂ ಶುರುವಾಗುತ್ತೆ, 1, 2, 3 ಇದೇ ರೀತಿ ಹೋಗುತ್ತೆ ಎಲ್ಲಿವರೆಗೂ 100. ಸೊ 1 ಕೂಡ ಇನ್ಕ್ಲೂಡ್ ಆಗಿರುತ್ತೆ, 100 ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಯಾಕೆ, ಲೆಸ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಕೊಟ್ಟಾಗ ಆ ವ್ಯಾಲ್ಯೂನು ಕೂಡ ನಾವು ಇನ್ಕ್ಲೂಡ್ ಮಾಡಬೇಕು. ಸೊ ಇದರ ಕಾರ್ಡಿನಾಲಿಟಿನ ಚೆಕ್ ಮಾಡೋಣ. ಕಾರ್ಡಿನಾಲಿಟಿ ಅಂತ ಅಂದ್ರೇನು? ಕಾರ್ಡಿನಾಲಿಟಿ ಅಂತಂದ್ರೆ ಸಿಂಪಲ್, ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ ಅಂತ. ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ, 100. ಸೊ 1 ಇಂದ 100 ಅಂತ ಅಂದ್ರೆ 100 ಎಲಿಮೆಂಟ್ಸ್ ಅಲ್ವಾ. ಸೊ 100. ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಅವ್ರೇನ್ ಹೇಳ್ತಾ ಇರೋದು, n ಈಸ್ ನಾಟ್ ಡಿವಿಸಿಬಲ್ ಬೈ 2, 3, 5 ಅಂತ ನಾನು ಹೇಳಿದೀನಿ. ಫಸ್ಟ್ ಡಿವಿಸಿಬಲ್ ಗೆ ನಾವು ಸಾಲ್ವ್ ಮಾಡ್ಕೊಂತೀವಿ, ಆಮೇಲೆ ಉಲ್ಟಾ ಬರೀತೀವಿ ಅಂತ. ಸೊ ಇವಾಗ ಡಿವಿಸಿಬಲ್ ಅಂತ ಬಂದಾಗ 2 ಗೆ ಏನಾಗುತ್ತೆ, 3 ಗೆ ಏನಾಗುತ್ತೆ, 5 ಗೆ ಏನಾಗುತ್ತೆ ಅಂತ ಕಂಡೀಷನ್ಸ್ ಬರೀಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಗೊತ್ತಾ, ಲೆಟ್ ಎ ರೆಪ್ರೆಸೆಂಟ್ ನಂಬರ್ ಆಫ್ n ವಿಚ್ ಆರ್ ಡಿವಿಸಿಬಲ್ ಬೈ 2, ಸರಿನಾ. ನೆಕ್ಸ್ಟ್ ಬಿ ರೆಪ್ರೆಸೆಂಟ್ ನಂಬರ್ ಆಫ್ n ವಿಚ್ ಆರ್ ಡಿವಿಸಿಬಲ್ ಬೈ 3. ನೆಕ್ಸ್ಟ್ ಸಿ ರೆಪ್ರೆಸೆಂಟ್ ನಂಬರ್ ಆಫ್ n ಡಿವಿಸಿಬಲ್ ಬೈ 5. ಸೊ ಒಬ್ಬೊಬ್ರು XY Z ಅಂತ ತಗೊಂತಾರೆ, ಒಬ್ಬೊಬ್ರು X1, X2, X3 ಅಂತ ತಗೊಂತಾರೆ, Y1, Y2, Y3 ಅಂತ ತಗೊಂತಾರೆ. ಎನಿಥಿಂಗ್ ಯು ಕ್ಯಾನ್ ಟೇಕ್ ಎನಿ ನೇಮ್ ಫಾರ್ ದಿ ವೇರಿಯೇಬಲ್ಸ್. ಸೊ ಇವಾಗ ಎ ವ್ಯಾಲ್ಯೂ ಏನು, ಬಿ ವ್ಯಾಲ್ಯೂ ಏನು, ಸಿ ವ್ಯಾಲ್ಯೂ ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಎ ವ್ಯಾಲ್ಯೂ ಏನಾಗುತ್ತೆ, ಎ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಫ್ಲೋರ್ ವ್ಯಾಲ್ಯೂ ಆಫ್ ಟೋಟಲ್. ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ ನನ್ನ ಹತ್ರ, ರೇಂಜ್ ಅಲ್ಲಿ 100 ಎಲಿಮೆಂಟ್ಸ್ ಇದಾವೆ, 100 ಡಿವೈಡೆಡ್ ಬೈ. ಸೊ ಇವಾಗ ಆ 100 ಅಲ್ಲಿ ಎಷ್ಟು 2 ಇಂದ ಡಿವೈಡ್ ಆಗ್ತವೆ ಅಂತ ಗೊತ್ತಾಗಬೇಕು. ಸಿಂಪಲ್ ಏನ್ ಗೊತ್ತಾ, ಅದೇ ವ್ಯಾಲ್ಯೂ ಇಂದ ಡಿವೈಡ್ ಮಾಡಿ. 100 ಡಿವೈಡೆಡ್ ಬೈ 2 ಅಂತಂದ್ರೆ 50 ಆಗುತ್ತೆ. ಸೊ 50 ಇಸ್ ದ ಆನ್ಸರ್ ಫಾರ್ ಎ ಅಂತ ಅಂದ್ರೆ ಟೋಟಲ್ 50 ಎಲಿಮೆಂಟ್ಗಳು 2 ಇಂದ ಡಿವೈಡ್ ಆಗ್ತವೆ. ನೆಕ್ಸ್ಟ್ ಬಿ ಇಂದ ಎಷ್ಟು ಡಿವೈಡ್ ಆಗ್ತವೆ ನೋಡಿ, ಬಿ ವಿಲ್ ಬಿ ಈಕ್ವಲ್ ಟು ಫ್ಲೋರ್ ವ್ಯಾಲ್ಯೂ ಆಫ್ 100 ಡಿವೈಡೆಡ್ ಬೈ. ಬಿ ಅಂತ ಅಂದ್ರೇನು, ನಂಬರ್ ಆಫ್ n ವಿಚ್ ಆರ್ ಡಿವಿಸಿಬಲ್ ಬೈ 3. ಸೊ ಡಿವೈಡ್ ಇಟ್ ಬೈ 3. ಸೊ 100 ಅನ್ನ 3 ಇಂದ ಡಿವೈಡ್ ಮಾಡಿದ್ರೆ 33.33 ಬರುತ್ತೆ. ನಾನು ಹೇಳಿದೀನಿ ಫ್ಲೋರ್ ವ್ಯಾಲ್ಯೂನ ತಗೋಬೇಕು ಅಂತಂದ್ರೆ ಒಂಚೂರು ಕಡಿಮೆ, ಕರೆಕ್ಟ್ ಆಗಿ ರಿಯಲ್ ನಂಬರ್ ತರ ಬರ್ಬೇಕು ನನಗೆ. ಸೊ 33.33 ನ ಫ್ಲೋರ್ ವ್ಯಾಲ್ಯೂ ಆಗಿ ಯಾವ ರೀತಿ ಬರೀಬಹುದು, 33 ಅಂತ ಬರೀಬಹುದು, ಸರಿನಾ. ಸಿಂಪಲ್. ನೆಕ್ಸ್ಟ್ ಸಿ ವ್ಯಾಲ್ಯೂ ಏನಾಗುತ್ತೆ, ಫ್ಲೋರ್ ವ್ಯಾಲ್ಯೂ ಆಫ್ 100 ಡಿವೈಡೆಡ್ ಬೈ 5. ಯಾಕೆ, ಸಿ ರೆಪ್ರೆಸೆಂಟ್ ನಂಬರ್ ಆಫ್ n ವ್ಯಾಲ್ಯೂಸ್ ವಿಚ್ ಆರ್ ಡಿವಿಸಿಬಲ್ ಬೈ 5. ಸೊ 5 ಎಷ್ಟಾಗುತ್ತೆ, 20, ಸರಿನಾ. ಎ ವ್ಯಾಲ್ಯೂ ಸಿಕ್ತು, ಬಿ ವ್ಯಾಲ್ಯೂ ಸಿಕ್ತು, ಸಿ ವ್ಯಾಲ್ಯೂ ಸಿಕ್ತು. ಫಾರ್ಮುಲಾನ ನಾನು ಆಮೇಲೆ ಹೇಳ್ತೀನಿ ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡೋದು ಅಂತ ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಲ್ಲಿ. ಸೊ ಇವಾಗ ವ್ಯಾಲ್ಯೂಗಳು ಏನೇನು ಬೇಕು ಅವೆಲ್ಲವನ್ನು ಕೂಡ ಕಂಡುಹಿಡ್ಕೊಳ್ಳೋಣ. ನೆಕ್ಸ್ಟ್ ವ್ಯಾಲ್ಯೂ ಏನ್ ಬೇಕು, ಎ ಇಂಟರ್ಸೆಕ್ಷನ್ ಬಿ ಅಂತ. ಸಿಂಪಲ್, 2 ಇಂದನೂ ಕೂಡ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗುವಂತ ನಂಬರ್ಗಳು ಎಷ್ಟಿದಾವೆ ನೋಡಿ. ಎ ಅಂತ ಅಂದ್ರೇನು, ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 2. ಬಿ ಅಂತ ಅಂದ್ರೇನು, ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 3. ಒಂದೊಂದು ನಂಬರ್ ಹೆಂಗೆ ಅಂತ ಗೊತ್ತಾ, ಅವು 2 ಇಂದನೂ ಕೂಡ ಡಿವೈಡ್ ಆಗ್ತವೆ, 3 ಇಂದನೂ ಕೂಡ ಡಿವೈಡ್ ಆಗ್ತವೆ. ಎಕ್ಸಾಂಪಲ್ 6 ಇದೆ, 6 ಅನ್ನ ನಾನು 2 ಇಂದನೂ ಕೂಡ ಡಿವೈಡ್ ಮಾಡಬಹುದು, 3 ಇಂದನೂ ಕೂಡ ಡಿವೈಡ್ ಮಾಡಬಹುದಲ್ವಾ. ಸೊ ಈ ರೀತಿ ಕಂಡೀಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಇಂಟರ್ಸೆಕ್ಷನ್ ಅನ್ನ ಮಾಡಬೇಕು. ಅಂದ್ರೆ ಏನು, 2 ಇಂದ ಕೂಡ ಡಿವೈಡ್ ಆಗುವು, 3 ಇಂದ ಕೂಡ ಡಿವೈಡ್ ಆಗುವು ಎಷ್ಟಿದಾವೆ ಅಂತ. ಸೊ ಇವುಗಳನ್ನ ಸಿಂಪಲ್ ಫ್ಲೋರ್ ವ್ಯಾಲ್ಯೂನೇ ತಗೋಬೇಕು. 100 ಡಿವೈಡೆಡ್ ಬೈ ಯಾವ್ದ್ರಿಂದ ಡಿವೈಡ್ ಮಾಡಬೇಕು, ಸಿಂಪಲ್. ಸೊ 2 ಇದೆ, 3 ಇದೆ, LCM ಅನ್ನು ತೆಗಿರಿ 2 ಮತ್ತೆ 3 ಗೆ. ಸೊ 2 ಮತ್ತೆ 3 ಗೆ ತೆಗೆದ್ರೆ 2 1s are 2, 3 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 3 ಇಂದ ಡಿವೈಡ್ ಮಾಡಿದ್ರೆ 1 ಅದೇ ರೀತಿ ಉಳ್ಕೊಳ್ಳುತ್ತೆ, 3 1s are 3. ಸೊ ಮಲ್ಟಿಪ್ಲೈ ಮಾಡಿ, 2 3s are 6, 6 1s are 6, 6 1s are 6. ಸೊ ವ್ಯಾಲ್ಯೂ ಇಸ್ 6. ಸೊ 6 ಇಂದ ಡಿವೈಡ್ ಮಾಡಬೇಕು. 100 by 6 ಅಂತಂದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ರಿ.
ಸೊ 100 ಡಿವೈಡೆಡ್ ಬೈ 6 ಅಂತ ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ 16.666 ಅಂತ ಬರುತ್ತೆ. ಫ್ಲೋರ್ ವ್ಯಾಲ್ಯೂನ ತಗೋಬೇಕು. ಸೊ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 16 ಅಷ್ಟೇ. ನೆಕ್ಸ್ಟ್ ಬಿ ಇಂಟರ್ಸೆಕ್ಷನ್ ಸಿ ವ್ಯಾಲ್ಯೂನ ಕಂಡುಹಿಡ್ಕೊಳ್ಳೋದು. ಸೊ 100 ಡಿವೈಡೆಡ್ ಬೈ ಬಿ ಇಂಟರ್ಸೆಕ್ಷನ್ ಸಿ ಅಂದ್ರೆ 3 ಇಂದನೂ ಕೂಡ ಡಿವೈಡ್ ಆಗುವಂತವು ಮತ್ತೆ 5 ಇಂದ ಕೂಡ ಡಿವೈಡ್ ಆಗುವಂತ ವ್ಯಾಲ್ಯೂಗಳು ಎಷ್ಟಿದಾವೆ ಅಂತ. ಸಿಂಪಲ್ ಟೆಕ್ನಿಕ್ ಏನು, LCM ಅನ್ನ ಫೈಂಡ್ ಔಟ್ ಮಾಡ್ರಿ 3 ಮತ್ತೆ 5 ಗೆ. ಸೊ 3 1s 3, 5 ಅದೇ ರೀತಿ ಉಳ್ಕೊಳ್ಳುತ್ತೆ. 5 1s 5, 1 ಅದೇ ರೀತಿ ಉಳ್ಕೊಳ್ಳುತ್ತೆ. 5 3s 15, 15 1s 15, 15 1s 15. ಸೊ 100 ಡಿವೈಡೆಡ್ ಬೈ 15 ಆಗುತ್ತೆ. ಸೊ 100 ಡಿವೈಡೆಡ್ ಬೈ 15 ವ್ಯಾಲ್ಯೂ ಎಷ್ಟಾಗುತ್ತೆ 6.666 ಅಂತ ಬರುತ್ತೆ. ಫ್ಲೋರ್ ವ್ಯಾಲ್ಯೂನ ತಗೋಬೇಕು. ಸೊ ವ್ಯಾಲ್ಯೂ ಇಸ್ 6. ನೆಕ್ಸ್ಟ್ ಸಿ ಇಂಟರ್ಸೆಕ್ಷನ್ ಎ ನೋಡಿ, ಎ ಇಂಟರ್ಸೆಕ್ಷನ್ ಬಿ, ಬಿ ಇಂಟರ್ಸೆಕ್ಷನ್ ಸಿ, ಸಿ ಇಂಟರ್ಸೆಕ್ಷನ್ ಎ ಈ ರೀತಿ ತಗೋಬೇಕು. ಸೊ ಫ್ಲೋರ್ ವ್ಯಾಲ್ಯೂ ಆಫ್ 100 ಡಿವೈಡೆಡ್ ಬೈ ಸೊ ಸಿ ಇಂಟರ್ಸೆಕ್ಷನ್ ಎ ಅಂತ ಅಂದ್ರೆ ಸಿ ವ್ಯಾಲ್ಯೂ ಏನಿರೋದು 5, ಎ ವ್ಯಾಲ್ಯೂ ಏನಿರೋದು 2. ಸೊ ಇವೆರಡಕ್ಕೆ LCM ತೆಗೀರಿ. ಸೊ 2 1s ಸೊ 5 ಅದೇ ರೀತಿ ಉಳ್ಕೊಳ್ಳುತ್ತೆ. 5 1s 1 ಅದೇ ರೀತಿ ಉಳ್ಕೊಳ್ಳುತ್ತೆ. 5 2s 10, 10 1s 10, 10 1s 10. ಸೊ 10 ಇಂದ ಡಿವೈಡ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ 10 10s 100. ಸೊ ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು ಅಂತಂದ್ರೆ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂತ ಅಂದ್ರೆ 2 ಇಂದನೂ ಕೂಡ ಡಿವೈಡ್ ಆಗ್ತವೆ, 3 ಇಂದನೂ ಕೂಡ ಡಿವೈಡ್ ಆಗ್ತವೆ, 5 ಇಂದನೂ ಕೂಡ ಡಿವೈಡ್ ಆಗ್ತವೆ. ಇಂಥ ವ್ಯಾಲ್ಯೂಗಳು ಯಾವ್ಯಾವ ಇದಾವೆ ಅಂತ ನಾನು ಹುಡುಕ್ತಾ ಹೋಗ್ಬೇಕು. ಸೊ ಇವಾಗ ಯಾವ ರೀತಿ ಹುಡುಕೋದು, ಸಿಂಪಲ್ 100 ಡಿವೈಡೆಡ್ ಬೈ ಸೊ ಇಲ್ಲೇನ್ ಮಾಡ್ತಾ ಇದ್ವಿ, ಎ ಇಂಟರ್ಸೆಕ್ಷನ್ ಬಿ ಅಂತ ಅಂದ್ರೆ ಎ ಮತ್ತೆ ಬಿ ಏನಿದೆ 2 ಮತ್ತೆ 3 ಅದ್ರದ್ದು LCM ತೆಗಿತಾ ಇದ್ವಿ. ಈಗ ಬೇಕಾಗಿರೋದು ಎ ಬಿ ಸಿ ಮೂರಕ್ಕೂ ಕೂಡ. ಸೊ ಇವಾಗ ಮೂರನ್ನು ತಗೊಂಡ್ಬಿಟ್ಟು LCM ಅನ್ನ ತೆಗೀರಿ. 2 ನೆಕ್ಸ್ಟ್ 3 ನೆಕ್ಸ್ಟ್ 5. ಸೊ ಮೂರಕ್ಕೂ ಕೂಡ LCM ತೆಗೆದ್ರೆ 2 1s 3 ಮತ್ತೆ 5 ಅದೇ ರೀತಿ ಉಳ್ಕೊಂತವೆ. 3 1s 1 ಮತ್ತೆ 5 ಅದೇ ರೀತಿ ಉಳ್ಕೊಳುತ್ತೆ. 5 1s ಸೊ 1 ಮತ್ತೆ 1 ಅದೇ ರೀತಿ ಉಳ್ಕೊಂತವೆ. 3 2s 6, 6 5s 30, 31s 30, 31s 30, 31s 30. ಸೊ ವ್ಯಾಲ್ಯೂ ಎಷ್ಟಾಯ್ತು 30. ಸೊ ವ್ಯಾಲ್ಯೂ ವಿಲ್ ಬಿ 3. ಸೊ ವ್ಯಾಲ್ಯೂ 3.33 ಅಂತ ಎಲ್ಲ ಬರುತ್ತೆ. ಫ್ಲೋರ್ ವ್ಯಾಲ್ಯೂ ಆಗಿರೋದ್ರಿಂದ 3 ಮಾತ್ರ ಉಳಿಸ್ಕೋಬೇಕು. ಸೊ ಇವಾಗ ನಾನೇನ್ ಕಂಡುಹಿಡಿಬೇಕು ಅಂತ ಅಂದ್ರೆ ಫಸ್ಟ್ ಏನ್ ಮಾಡ್ತೀನಿ ಗೊತ್ತಾ, ನಂಬರ್ ಆಫ್ ಎನ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ 2 3 5 ಅಂತ ಅವ್ರು ಹೇಳಿದ್ರು. ನಾನು ಹೇಳಿದ್ದೆ ಫಸ್ಟ್ ಏನ್ ಮಾಡ್ತೀನಿ, ನಾನು ನಂಬರ್ ಆಫ್ ಎನ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 2 3 5 ಅನ್ನ ಕಂಡುಹಿಡ್ಕೊಂಡು ಉಲ್ಟಾ ಮಾಡ್ತೀನಿ ಅಂತ. ಸೊ ನಾನೇನ್ ಮಾಡ್ತಾ ಇದ್ದೀನಿ ಇವಾಗ 2 3 5 ಅಷ್ಟರಿಂದನೂ ಕೂಡ ಡಿವೈಡ್ ಆಗುವಂತ n ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದಾವೆ ಅಂತ ನಾನು ಚೆಕ್ ಮಾಡ್ತೀನಿ. ಸೊ ಅದಕ್ಕೆ ಫಾರ್ಮುಲಾ ಏನು, ಎ ಯೂನಿಯನ್ ಬಿ ಯೂನಿಯನ್ ಸಿ ವಿಲ್ ಬಿ ಈಕ್ವಲ್ ಟು ಫಸ್ಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ A intersection B, A intersection B minus B intersection C minus C intersection A plus A intersection B intersection C. ಗೊತ್ತಾಯ್ತಾ? ಏನ್ ಮಾಡಬೇಕು, ಫಸ್ಟ್ A ಯೂನಿಯನ್ B ಯೂನಿಯನ್ C ಅಂತ ಅಂದ್ರೆ ವಿಚ್ ಆರ್ ಡಿವಿಸಿಬಲ್ ಬೈ 2 3 5 ಅಷ್ಟನ್ನು ಕೂಡ ಸೇರಿಸಿ ಎಷ್ಟು ಸಿಗ್ತವೆ ಅಂತ ಅಂದ್ರೆ A plus B plus C minus A intersection B, B intersection C, C intersection A plus A intersection B intersection C. So this is the formula. Substitute ಮಾಡ್ರಿ ವ್ಯಾಲ್ಯೂ. A ವ್ಯಾಲ್ಯೂ ಏನಿದೆ 50 plus B ವ್ಯಾಲ್ಯೂ ಏನಿದೆ 33 plus C ವ್ಯಾಲ್ಯೂ ಏನಿದೆ 20 minus A intersection B is 16 minus B intersection C is 6 minus C intersection A is 10 plus A intersection B intersection C is 3. So ವ್ಯಾಲ್ಯೂ ಎಷ್ಟಾಗುತ್ತೆ, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ರಿ. So 50 plus 33 plus 20 plus 16, 50 plus 33 plus 20 minus 16 minus 6 minus 10 plus 3. So value will be 74. So 74 ಏನು ಬಂದಿರೋದು ನಮಗೆ ವಿಚ್ ಆರ್ ದಿ ಎಲಿಮೆಂಟ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 2 3 5. ನನಗೆ ಬೇಕಾಗಿರೋದೇನು, ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ 2 3 5 ಬೇಕಲ್ವಾ, ಸಿಂಪಲ್. ಸೊ ಇವಾಗ ಡಿವಿಸಿಬಲ್ ಅಂತಂದ್ರೆ ಎ ಯೂನಿಯನ್ ಬಿ ಯೂನಿಯನ್ ಸಿ, ನಾಟ್ ಡಿವಿಸಿಬಲ್ ಅಂತಂದ್ರೆ ಎ ಬಾರ್ ಯೂನಿಯನ್ ಬಿ ಬಾರ್ ಯೂನಿಯನ್ ಸಿ ಬಾರ್ ವಿಚ್ ವಿಲ್ ಬಿ ಈಕ್ವಲ್ ಟು ಫಸ್ಟ್ ಟೋಟಲ್ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದು ಮೈನಸ್ ಇವಾಗ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಡಿವಿಸಿಬಲ್ ಬೈ 2 3 5 ಎಷ್ಟಿದಾವೆ, ಎ ಯೂನಿಯನ್ ಬಿ ಯೂನಿಯನ್ ಸಿ, ಸಿಂಪಲ್. ಸೊ ಟೋಟಲ್ ಫಸ್ಟ್ ಎಷ್ಟಿದ್ದು, ಕಾರ್ಡಿನಾಲಿಟಿ ಆಫ್ ಎಸ್ 100 ಅಂದ್ರೆ ಟೋಟಲ್ 1 ಇಂದ 100 ವರೆಗೂ ಇರುವಂತ ಎಲಿಮೆಂಟ್ಸ್ ಅಲ್ವಾ ಚೆಕ್ ಮಾಡ್ತಾ ಇರೋದು. ಸೊ ಟೋಟಲ್ 100 ಮೈನಸ್ ಸೊ ಎಷ್ಟು ಡಿವಿಸಿಬಲ್ ಬೈ 2 3 5 74. ಸೊ 100 minus 74 ಅಂದ್ರೆ 26 ಎಲಿಮೆಂಟ್ಸ್. ಸೊ 26 ಎಲಿಮೆಂಟ್ಸ್ ಆರ್ ನಾಟ್ ಡಿವಿಸಿಬಲ್ ಬೈ 2
3 ಮತ್ತೆ 5 ಅಂದ್ರೆ 2 ಇಂದ ಇರ್ಬೋದು, 3 ಇಂದ ಇರ್ಬೋದು, 5 ಇಂದ ಇರ್ಬೋದು, ಯಾವ್ದ್ರಿಂದನೂ ಕೂಡ ಅವು ಡಿವಿಸಿಬಲ್ ಆಗಲ್ಲ. 26 ಎಲಿಮೆಂಟ್ಸ್ಗಳು. ಸೊ ಇಷ್ಟನ್ನ ನೀವು ಸಾಲ್ವ್ ಮಾಡಿದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅವ್ರೇನಾದ್ರೂ ಡಿವಿಸಿಬಲ್ ಬೈ 2, 3, 5 ಅಂತ ಕೇಳಿದ್ರೆ ಇಲ್ಲಿಗೆ ಸ್ಟಾಪ್. ನಾಟ್ ಡಿವಿಸಿಬಲ್ ಅಂತಂದ್ರೆ ಉಲ್ಟಾ ಬರೋದ್ರಾಯ್ತು. ಸೊ ಎಷ್ಟಿರ್ತವೆ ಅದರಿಂದ ಇದನ್ನ ಮೈನಸ್ ಮಾಡಿದ್ರೆ ನಾಟ್ ಡಿವಿಸಿಬಲ್ ನಿಮಗೆ ಸಿಗುತ್ತೆ. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.